ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ಕನ್ನಡ ಎಕ್ಸಾಮ್ ಏನಿದೆ ಇದು ಎಲ್ರದ್ದು ಕೂಡ ಚೆನ್ನಾಗಿ ಆಗಿದೆ ಅಂತ ಅನ್ಸುತ್ತೆ. ನಿಮ್ಮ ಎಕ್ಸಾಮ್ ಹೇಗಾಯಿತು ಹಾಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಇದನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಂತರ ಈಗ ಮಾರ್ಚ್ 3ನೇ ತಾರೀಕಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ಇವತ್ತು ಹಾಫ್ ಡೇ ಸಿಗುತ್ತೆ, ಹಾಗೆ ನಾಳೆ ಒಂದು ದಿನ ಟೈಮ್ ಸಿಗುತ್ತೆ ಎಕ್ಸಾಮ್ ಪ್ರಿಪ್ರೇಷನ್ಗೆ. ಸೊ ಈ ಟೈಮಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಎಕ್ಸಾಮ್ಗೆ ಸಂಬಂಧ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಾಗಿ ಈಗ ಮ್ಯಾಥಮೆಟಿಕ್ಸ್ನ ಆನ್ಸರ್ ಪೇಪರ್ ಏನಿದೆ ಅದನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಈಗ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್ ಏನಿರುತ್ತೆ ಅದರಲ್ಲಿ ಸ್ಟೆಪ್ಗಳಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ಬರೆದಿರ್ತೀರಾ ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಅದ್ರ ಜೊತೆಗೇ ಇಂತಹ ಎಲ್ಲ ಸ್ಟೆಪ್ಗಳು ಕೂಡ ಬರೆದಿರಬೇಕು, ಹಾಗೆ ಫೈನಲ್ ಆನ್ಸರ್ ಬಂದಿರಬೇಕು ಅಂತಿರುತ್ತೆ. ಫೈನಲ್ ಆನ್ಸರ್ಗೆ 1 ಮಾರ್ಕ್ಸ್ ಇರುತ್ತೆ, ಹಾಗೆ ಫಾರ್ಮುಲಾಕ್ಕೆ 1 ಮಾರ್ಕ್ಸ್ ಇರುತ್ತೆ, ಹಾಗೆ ಒಂದು ಪರ್ಟಿಕ್ಯುಲರ್ ಸ್ಟೆಪ್ಸ್ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ನ್ಯೂಮೆರಿಕಲ್ನ ಸಾಲ್ವ್ ಮಾಡೋದಕ್ಕೆ ಮೆಥಡ್ಸ್ ಇರುತ್ತಲ್ವಾ, ಅದರಲ್ಲಿ ಇಂಥ ಸ್ಟೆಪ್ಸ್ ಬರಬೇಕು ಅಂತಿರುತ್ತೆ. ಸೊ ಕರೆಕ್ಟಾಗಿ ಡೀಟೇಲ್ ಆಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ನಂತರ ಅಕಸ್ಮಾತಾಗಿ ಯಾವುದೋ ಒಂದು ನ್ಯೂಮೆರಿಕಲ್ ಕರೆಕ್ಟಾಗಿ ಸಾಲ್ವ್ ಮಾಡೋದಕ್ಕೆ ಆಗಿಲ್ಲ, ಫೈನಲ್ ಆನ್ಸರ್ ಕರೆಕ್ಟಾಗಿ ಬಂದಿಲ್ಲ, ಆ ಟೈಮಲ್ಲೂ ಕೂಡ ನೀವು ಬರೆದಂತಹ ಫಾರ್ಮುಲಾ ಏನಿದೆ ಅದಕ್ಕೂ ಕೂಡ ಮಾರ್ಕ್ಸ್ ಸಿಗುತ್ತೆ. ನಂತರ ಫೈನಲ್ ಆನ್ಸರ್ ಕರೆಕ್ಟಾಗಿ ಬರದೇ ಇದ್ರೂ ಕೂಡ ಅಲ್ಲಿ ಹೇಳಿದ್ನಲ್ವಾ ಕೆಲವು ಸ್ಟೆಪ್ಸನ್ನು ಬರೆದಿರಬೇಕು ಅಂತ, ಆ ಸ್ಟೆಪ್ಸ್ ನೀವು ಕರೆಕ್ಟಾಗಿ ಬರೆದಿದ್ರೆ ನಿಮಗೆ ಆ ಸ್ಟೆಪ್ಗಳಿಗೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಅಕಸ್ಮಾತಾಗಿ ಅದೇ ಕಂಪ್ಲೀಟಾಗಿ ಸಾಲ್ವ್ ಮಾಡೋದಕ್ಕಾಗಿಲ್ಲ, ಏನೋ ಮಿಸ್ಟೇಕ್ ಆಯಿತು, ಫೈನಲ್ ಆನ್ಸರ್ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಸ್ಟ್ರೈಕ್ ಔಟ್ ಮಾಡಿಬಿಡಿ, ಅದನ್ನು ಹಾಗೆ ಇಡಿ. ಯಾಕಂತ ಹೇಳಿದ್ರೆ ನೀವು ಸರಿಯಾಗಿ ಬರೆದಿರುವಂತಹ ಪಾಯಿಂಟ್ಸ್ಗೆ ಮಾರ್ಕ್ಸ್ ಸಿಗುತ್ತೆ. ಅದಂತರ ಈಗ ಇರುವಂತಹ ಟೈಮಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಇದನ್ನು ನಿಮ್ಗೆ ಹೇಳೋದಾದ್ರೆ, ಮೊದಲಾಗಿ ಈ ಫಾರ್ಮುಲಾ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ್ಯಾವ ಚಾಪ್ಟರ್ಸನ್ನು ಪ್ರಾಕ್ಟೀಸ್ ಮಾಡಿದಿರಾ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಹಾಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಮೆಟ್ರೈಸಸ್, ಡಿಟರ್ಮಿನೆಂಟ್ಸ್, LPP, ಈ ರೀತಿ ಯಾವ ಚಾಪ್ಟರ್ಗಳನ್ನು ಪ್ರಾಕ್ಟೀಸ್ ಮಾಡಿದಿರೋ ಅವುಗಳಿಗೆ ಸಂಬಂಧಂತಹ ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿರ್ತೀರಾ, ಎಲ್ಲವನ್ನೂ ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬಟ್ ಆ ಚಾಪ್ಟರ್ಗಳಿಗೆ ಸಂಬಂಧಿಸಿದಂತೆ ಎಲ್ಲ ಫಾರ್ಮುಲಾ ಏನಿರುತ್ತೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ನೆನಪಲ್ಲಿ ಇರಬೇಕು, ಅಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಂತರ ಈಗ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಂದ್ಕೊಳ್ಳೋಣ, ಈಗ ಮೆಟ್ರೈಸಸ್ ಹಾಗೆ ಡಿಟರ್ಮಿನೆಂಟ್ಸ್ ಇದನ್ನು ಕನ್ಸಿಡರ್ ಮಾಡೋಣ. ಆ ಚಾಪ್ಟರಿಂದ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳಬಹುದು ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಶನ್ಸ್ ಇರುತ್ತಲ್ವಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಾಲ್ವ್ ಮಾಡಿ. ಓಕೆ, ಇದೇ ರೀತಿ ಎಲ್ಲ ಚಾಪ್ಟರ್ದು ಕೂಡ ಆ ಒಂದು ಚಾಪ್ಟರಿಂದ ಕೇಳಬಹುದಾದ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ ಏನಿದ್ದಾವೆ ಅವುಗಳನ್ನು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ನಂತರ ಅದು ಅಟ್ಲೀಸ್ಟ್ ಒಂದು ಕ್ವಶನ್ ಒಂದು ಪರ್ಟಿಕ್ಯುಲರ್ ಟೈಪ್ನ ಅಟ್ಲೀಸ್ಟ್ ಒಂದು ಕ್ವಶನ್ನ ಸಾಲ್ವ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ ಪರ್ಫೆಕ್ಟ್ ಆದ ರೀತಿ ಆಗುತ್ತೆ. ಅದಂತರ ನಿಮ್ದು ಆಲ್ರೆಡಿ 100% ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಈಗ PYQs ಸಾಲ್ವ್ ಮಾಡಿ, ಮಾಡಲ್ ಪೇಪರ್ಸ್ ಅದನ್ನು ಸಾಲ್ವ್ ಮಾಡಿ, ಈ ರೀತಿ ಮಾಡ್ತಾ ಹೋದರೆ ಪ್ರಿಪ್ರೇಷನ್ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಹಾಗೆ ಈ ಥಿಯರಮ್ಸ್ ಹಾಗೆ ಅವುಗಳ ಪ್ರೂಫನ್ನು ಏನಿರುತ್ತೆ ಅದನ್ನು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಕೆಲವು ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ, ಬಟ್ ಮರ್ತೋಗಿರುತ್ತೆ. ಅದಕ್ಕೋಸ್ಕರ ಈಗ ಒಂದು ಟೈಮ್ ಇದೆ, ಇವತ್ತು ಹಾಫ್ ಡೇ ಹಾಗೆ ನಾಳೆ ಪೂರ್ತಿ ದಿನ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮ್ ಚೆನ್ನಾಗಾಗುತ್ತೆ. ನಂತರ ಈಗ ಎಕ್ಸಾಮ್ ಡಿಫಿಕಲ್ಟ್ ಬರತ್ತಾ ನೀವು ಕೇಳೋದಾದ್ರೆ, ಕ್ವಶನ್ ಪೇಪರ್ ತೆಗಿಬೇಕಾದ್ರೆ 20% ಡಿಫಿಕಲ್ಟ್ ಕ್ವಶನ್ ಕೊಡಬೇಕು ಅಂತಿರುತ್ತೆ. ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್. ಅದನ್ನು ಬಿಟ್ಟು ಬಾಕಿ ಕ್ವಶನ್ಸನ್ನೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಾಲ್ವ್ ಮಾಡೋ ರೀತಿಯೇ ಇರುತ್ತೆ. ಹಾಗಂತ ಹಾರ್ಡ್ಸ್ ಕ್ವಶನ್ ತುಂಬ ಡಿಫಿಕಲ್ಟ್ ಇರುತ್ತಾ, ಆ ರೀತಿ ಏನಿರಲ್ಲ. ನಿಮಗೆ ಪರ್ಫೆಕ್ಟ್ ಆಗಿದೆ, ಅರ್ಥ ಆಗಿದೆ, ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಮೆಥಡ್ ಗೊತ್ತಿದೆ, ಆ ರೀತಿ ಇದ್ದಾಗ ಸಾಲ್ವ್ ಮಾಡೋದಕ್ಕಾಗತ್ತೆ. ಸೊ ಲಕ್ ಇದ್ದರೆ ತುಂಬ ಈಸಿ ಕೂಡ ಬಂದ್ಬಿಡ್ಬೋದು ಎಕ್ಸಾಮ್. ಅದಕ್ಕೋಸ್ಕರ ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದಿರಾ ಅದನ್ನು ಚೆನ್ನಾಗಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಟೆನ್ಷನ್ ಆಗುತ್ತೆ ಮ್ಯಾಥಮೆಟಿಕ್ಸ್ ಅಂದರೆ, ಹೆಚ್ಚಿನ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೋತಾರೆ. ಟೆನ್ಷನ್ನ ದೂರ ಇಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಹೋಗಿ ಎಕ್ಸಾಮ್ ಚೆನ್ನಾಗಾಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.